ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಚಾನಲ್. ಇಲ್ಲಿಗೆ ನಾವು ಬಂದಿದ್ದೀವಿ ನೋಡಿ, ಹ್ಯಾಂಡ್ಲೂಮ್ ಅಂತೇಳಿ. ಇದು ಏನು ಅಂತ ಅಂದರೆ ಆಲ್ಮೋಸ್ಟ್ ಸ್ಟಾರ್ಟ್ ಆಗಿದ್ದು 2 ಮಂತ್ಸ್ 1 ಮಂತ್ಸ್ ಆಗಿತ್ತು. ಬಟ್ ನಾವು ಹಿಂದೆ ಹೋಗಿದ್ವಿ ಇದಕ್ಕೆ ಹೋಗಿದ್ವಿ. ಹಾಗೆಯೇ ನಾನು ಫಸ್ಟ್ ಸಾರಿ ಕೂಡ ಇದರಲ್ಲಿ ತಗೊಂಡಿದ್ದೆ. ನೆಕ್ಸ್ಟ್ ಹೋಗಿದ್ವಿ ನಿನ್ನೆ ವಿಡಿಯೋ ಮಾಡೋದಕ್ಕಂತಲೇ ನಾನು ಹೋಗಿದ್ದೆ. ಯಾಕಂತಂದರೆ ಇದು ಹ್ಯಾಂಡ್ಲೂಮು ಏನು ಅಂತ ಅಂದರೆ ಕೈಮಗ್ಗದಿಂದ ಮಾಡಿರುವಂಥದ್ದು. ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೇನೆ, ಕೈಮಗ್ಗ ಅಂತ ಹೇಳಿದರೆ ಬಟ್ಟೆಗಳೆಲ್ಲ. ಸೊ ಇತ್ತೀಚೆಗೆ ಮೋದಿ ಅವರು ಕೂಡ ಅದಕ್ಕೆ ಜಾಸ್ತಿ ಆದ್ಯತೆಯನ್ನು ಕೊಟ್ಟಿರೋದ್ರಿಂದ ಇದು ಜಾಸ್ತಿಯಾಗಿ ಇವಾಗ ಎಲ್ಲ ಕಡೆ ಈ ಥರದ್ದು ಅಂಗಡಿಗಳನ್ನು ಇವಾಗ ಅಲ್ಲಲ್ಲಿ ಹಾಕ್ತಾ ಇದ್ದಾರೆ. 1-2 ತಿಂಗಳು 3 ತಿಂಗಳು ಈ ಥರ ಎಲ್ಲ ಹಾಕ್ತಾರೆ. ಫಸ್ಟ್ ಸ್ಟಾರ್ಟಿಂಗಿಗೆ ಹೋದಾಗ ಉಪ್ಪಿನಕಾಯಿ ಎಲ್ಲ ಇದೆ ನೋಡಿ. ಇದು ಬೇರೆ ಬೇರೆ ರಾಜ್ಯದ ಉಪ್ಪಿನಕಾಯಿಗಳು. ಅಸ್ಸಾಂ ಇರ್ಬೋದು, ಬಿಹಾರ ಇರ್ಬೋದು, ಒರಿಸ್ಸಾ ಇರ್ಬೋದು, ಇದೇ ಥರ ಬೇರೆ ಬೇರೆ ರಾಜ್ಯದ ಒಂದು ಉಪ್ಪಿನಕಾಯಿಗಳಿದೆ. ಸ್ಮೆಲ್ ಅಂತೂ ಸಖತ್ತಾಗಿ ಹೊಡಿತಾ ಇತ್ತು. ಬಟ್ ನಾವಂತೂ ತಗೊಂಡಿಲ್ಲ, ನಾವು ವಿಡಿಯೋ ಮಾಡೋದಕ್ಕಂತಲೇ ಹೋಗಿದ್ದು. ಬಟ್ ಆದರೂ ನನಗೆ 2 ಟಾಪ್ ತಗೊಂಡ್ರು ಹಸ್ಬೆಂಡು. 250 ರೂಪೀಸ್ ಇದು. ಚೆನ್ನಾಗಿತ್ತು. ಅದು ನಿಮಗೆ ತೋರಿಸ್ತೀನಿ ಆಮೇಲೆ ಎಲ್ಲಿ ಅಂತೇಳಿ, ಇದರ ಒಳಗಡೆನೆ. ಹಾಗಾಗಿ ಇದು ಇವತ್ತೇನೋ ಕ್ಲೋಸ್ ಆಗ್ತಾ ಇದೆ ಅನಿಸುತ್ತೆ. ಇವತ್ತ ಅಥವಾ ನಾಳೆ ಏನೋ ಕ್ಲೋಸ್ ಆಗ್ಬೋದು. ಇದು ಇನ್ನೊಂದು ದಿನ ಅಥವಾ 2 ಡೇಸ್ ಅಂತ ಹೇಳ್ತಾ ಇದ್ರು. ಹಾಗಾಗಿ ವಿಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಬಂದಿದ್ದೇನೆ. ಇಲ್ಲಿ ನಮಗೆ ಏನು ಅಂತಂದರೆ ಈ ಥರದ್ದು, ಈಗ ಇದು ಹ್ಯಾಂಡ್ಲೂಮ್ ಅದೇ ಥರ ನೋಡಿ. ಇಲ್ಲಿ ನಾನು ಸಾರಿ ತಗೊಂಡಿದ್ದೀನಿ. ಇಲ್ಲಿ ಈಗ ಒಬ್ರು ಇದ್ದಾರೆ ನೋಡಿ ಸೈಡ್ನಲ್ಲಿ. ಫಸ್ಟ್ ಓಪನಿಂಗ್ ಆದಾಗ ಇಲ್ಲೇ ಸಾರಿ ತಗೊಂಡಿದ್ದು ನೋಡಿ. ಇದೇ ಟೈಪ್ನಲ್ಲಿ ನಾನು ಸಾರಿ ತಗೊಂಡಿದ್ದು. ಯಾವ ಟೈಪ್ ಅಂದರೆ ಇಲ್ಲಿ ಇವಾಗ ಹಾಕಿದಾರ ಗೊತ್ತಿಲ್ಲ ನನಗೆ, ಇದರಲ್ಲಿ ಕಾಣಿಸ್ತಾ ಇಲ್ಲ. ಇದರಲ್ಲೇ ನಾನು ಸಾರಿ ತಗೊಂಡಿದ್ದು, ಈ ಶಾಪ್ ಇದರಲ್ಲಿ ಇವರು ಹತ್ರನೇ ಒಂದು ಸಾರಿ ತಗೊಂಡಿದ್ದು. ಹಾಗೆಯೇ ಇಲ್ಲಿ ಟಾಪ್ಗಳಿರ್ಬೋದು ಫುಲ್ ಇದೆ. ಬಟ್ ರೇಟ್ ಸ್ವಲ್ಪ ಜಾಸ್ತಿ, ಓಕೆ. ಬಟ್ ಏನು ಅಂತ ಅಂದರೆ ಇದು ಹ್ಯಾಂಡ್ಲೂಮ್ ಅಲ್ವಾ, ಕೈಮಗ್ಗದಿಂದ ಆಗಿರೋದ್ರಿಂದ ಸ್ವಲ್ಪ ರೇಟ್ ಅಂತೂ ಜಾಸ್ತಿ ಇದ್ದೇ ಇರುತ್ತೆ. ಕೆಲವೊಂದು ಬಟ್ಟೆಗಳನ್ನು ಮುಟ್ಟೋದಕ್ಕೇ ಆಗಲ್ಲ. ಇವಾಗ ನೋಡಿ ಇಲ್ಲಿ ಬಂದಿದ್ದೀವಿ ನೋಡಿ. ಈಗ ನೀವು ಇಲ್ಲಿ ನೋಡಿರ್ಬೋದು, ಈಗ ಟಾಪ್ಗಳು ಇದು ಆಲ್ಮೋಸ್ಟು 650 ಸ್ಟಾರ್ಟ್ ಅಂತ ಹೇಳಿದರು. 650 ಸ್ಟಾರ್ಟ್ ಅಂತ, ಅದಕ್ಕಿಂತ ಕಡಿಮೆ ಇಲ್ಲ ಅಂತ ಹೇಳಿದರು. 650 ಈ ಥರನೇ ಸ್ಟಾರ್ಟಿಂಗ್ ಅಂತೇಳಿ ರೇಟು. ಬಟ್ಟೆ ಎಲ್ಲ ತುಂಬ ಚೆನ್ನಾಗಿದೆ, ಬಟ್ ರೇಟ್ ಮಾತ್ರ ಜಾಸ್ತಿ. ನಮ್ಮಂಥವರಿಗೆ ದುಡ್ಡಿಲ್ಲದೆ ಇದ್ದವರಿಗೆಲ್ಲ ಇದನ್ನೆಲ್ಲ ತಗೊಳ್ಳೋಕ್ಕಾಗಲ್ಲ ಅಷ್ಟೇ, ಬೇರೆ ಏನು ಮಾಡೋದಕ್ಕಾಗಲ್ಲ ನಮಗೆ. ಆದರೆ ದುಡ್ಡಿರೋರಿಗೆ ಇದು ತುಂಬಾ ಚೆನ್ನಾಗಿದೆ ಬಟ್ಟೆಗಳು, ಆಯಿತಾ. ಇವಾಗ ಟಾಪ್ಗಳೆಲ್ಲ ನೋಡಿ ಇಲ್ಲಿ, ಇದೆಲ್ಲ ಕೈಮಗ್ಗದಿಂದನೇ ಮಾಡಿರುವಂಥದ್ದು ಬಟ್ಟೆಗಳು. ಪ್ರತಿಯೊಂದು ಕೂಡ ಬಟ್ಟೆ ಇರ್ಬೋದು, ಮ್ಯಾಟುಗಳು ಎಲ್ಲವೂ ಕೂಡ. ಹಾಗಾಗಿ ಏನು ಅಂತಂದರೆ ಕಸ್ಟಮರ್ಸು ಜಾಸ್ತಿ ಬರ್ತಾರೆ. ಅಂದರೆ ಕೆಲವೊಂದು ಇದಕ್ಕೆ ಬರಲ್ಲ. ಏನು ಗೊತ್ತಾ, ಇವಾಗಿನ ಕಸ್ಟಮರ್ಸ್ಗಳಿಗೆ ಜಾಸ್ತಿ ಕಡಿಮೆ ರೇಟಿಗೆಲ್ಲಿ ಸಿಗುತ್ತೆ ಅದು ಬೇಕಾಗಿರೋದು. ಅಂದರೆ ಫುಲ್ ಇದು ಸ್ವದೇಶಿ ಬಟ್ಟೆಗಳು ನೋಡಿ. ಇಲ್ಲಿ ಗಾಂಧೀಜಿಯವರ ಫೋಟೋಸ್ ಕೂಡ ಅದರಲ್ಲಿ ಹಾಕಿಬಿಟ್ಟಿದ್ದಾರೆ ನೋಡಿ. ಸ್ವದೇಶಿ ಬಟ್ಟೆಗಳಾಗಿರೋದ್ರಿಂದ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ. ಇದರಲ್ಲಿ ನಾನು ನೋಡಿ ಇದೇ ಟಾಪ್ ತಗೊಂಡಿರೋದು. ಇವಾಗ ಈಚೆ ಸೈಡ್ನಲ್ಲಿದ್ದೆ, ಅದು ನಾನು ನಿಮ್ಗೆ ಎಂಡಲ್ಲಿ ತೋರಿಸ್ತೀನಿ. ಆ ಕಲರ್ ಇದು ಅಂತ ತಗೊಂಡೆ. ಮತ್ತು ಇನ್ನೊಂದು ಟಾಪು ಚೆನ್ನಾಗಿದೆ ಟಾಪ್, ಆಯಿತಾ. ನಿಜವಾಗ್ಲೂ ಹೇಳಬೇಕಂದ್ರೆ 250 ರೂಪೀಸಿಗೆ ನಿಮಗೆ ಪ್ಯೂರ್ ಕಾಟನ್ ಟಾಪ್ಗಳು ಕಡಿಮೆ ಸಿಗೋದು. ಅದರಲ್ಲೂ ಕೈಮಗ್ಗದಿಂದ ಮಾಡಿರೋ ಟಾಪ್ಗಳಿದೆ ಅಲ್ವಾ, 250 ಕೊಟ್ಟರು ಬೇಜಾರಿಲ್ಲ ಅಂತ ನಂಗೆ ಅನಿಸ್ತು. ಯಾಕಂದರೆ ನಾವು ಇಷ್ಟು ತೆಳುವಾಗಿರುವಂಥ ಬಟ್ಟೆಗಳಿಗೇ 250-300 ರೂಪಾಯಿ ಕೊಡ್ತೀವಿ ನಾವು. ಬಟ್ ಇಂತಹ ಒಂದು ಒಳ್ಳೆ ಸ್ವದೇಶಿ ಬಟ್ಟೆಗೆ 250 ರೂಪಾಯಿ ಕೊಟ್ಟಿರೋದು ನನಗೇನು ಜಾಸ್ತಿ ಅಂತ ಆಗಲಿಲ್ಲ. ಇಲ್ಲಿ ಹಾಕಿದ್ದಾರೆ ನೋಡಿ, 2 ಟಾಪ್ಗೆ 500 ರೂಪಾಯಿ ಫಿಕ್ಸ್ಡ್ ರೇಟ್, ಆಯಿತಾ. ಅವ್ರು ಕೊಡ್ತಾ ಇರೋದೇ ಕಡಿಮೆಗೆ, ಆದ್ದರಿಂದ ಫಿಕ್ಸ್ಡ್ ರೇಟ್. ಆಮೇಲೆ ಇದೊಂದು ನೋಡಿ, ಇದೊಂಥರ ಬೇರೆ ಸ್ಟೈಲಲ್ಲಿ. ಬಟ್ ಅದು ನಂಗೆ ಏನಂದರೆ ಕಲರ್ ಅದರಲ್ಲಿ ಚೂಸ್ ಇರಲಿಲ್ಲ, ಆಯಿತಾ. ಕಲರ್ ಬೇರೆ ಬೇರೆ ಕಲರ್ ಇರಲಿಲ್ಲ, 1-2-3 ಏನಿತ್ತು ಅಷ್ಟೇ. ಇದೊಂಥರ ಬೇರೆ ಸ್ಟೈಲ್ನಲ್ಲಿತ್ತು ಫ್ರಂಟ್. ಬಟ್ ಏನು ಅಂತ ಅಂದರೆ ನನಗೆ ಅದರಲ್ಲಿ ಕಲರ್ ಚಾಯ್ಸಿಂಗ್ ಇರಲಿಲ್ಲ, ಬೇರೆ ಕಲರ್ ಯಾವುದಿರಲಿಲ್ಲ. ಹಾಗಾಗಿ ಇದರಲ್ಲೇ 2 ಕಲರ್ ಆಗ್ಬೋದು ಅಂತ ಚಾಯ್ಸ್ ಮಾಡಿ ತಗೊಂಡೆ. ನಾನು ಬೇಡ ಅಂತ ಹೇಳಿದೆ ಹಸ್ಬೆಂಡ್ಗೆ. ಬಟ್ ಇಷ್ಟು ಕಡಿಮೆಗೆ ಸಿಗೋದು ನೋಡಿ, ಇದೇ 2 ಟಾಪ್ ತಗೊಂಡಿದ್ದು. ಇಷ್ಟು ಕಡಿಮೆಗೆ ಸಿಗಲ್ವಲ್ಲ. ಆಮೇಲೆ ಕೈಮಗ್ಗದಿಂದ ಆಗಿರೋದ್ರಿಂದ ತುಂಬ ಸಾಫ್ಟಾಗಿರುತ್ತೆ, ಕಾಟನ್ ಅಲ್ವಾ. ಸೊ ತಗೋ ಅಂತ ಹೇಳಿದರು, ಹಾಗಾಗಿ ಮತ್ತೆ ತಗೊಂಡೆ. ಇಲ್ಲೆಲ್ಲ ನೋಡಿ ಸಾರಿಗಳನ್ನು, ನಿಜವಾಗ್ಲೂ ಹೇಳಬೇಕಾ ನನಗೆ ಈ ಸಾರಿ ಸಖತ್ ಇಷ್ಟ ಆಯಿತು ನೋಡಿ. ಆರೆಂಜ್ ಕಲರ್ ಇದು, ಪರ್ಪಲ್ ಕಲರ್ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ನೋಡೋದಕ್ಕೆ ಸಾರಿ ಅಲ್ವಾ. ನೈಟ್ ಹೊತ್ತು ವಿಡಿಯೋ ಮಾಡಿದರೆ ತುಂಬ ಸಖತ್ತಾಗಿ ಕಾಣಿಸುತ್ತೆ. ಬ್ಯಾಗ್ಗಳು ನೋಡಿ, ಹ್ಯಾಂಡ್ಲೂಮ್ ಬ್ಯಾಗುಗಳೆಲ್ಲ ನೋಡಿ ಹೇಗಿದೆ ಅಂತೇಳಿ. ಇದಕ್ಕೆಲ್ಲ ರೇಟ್ ಕೇಳೋದಕ್ಕೆ ಹೋಗಿಲ್ಲ, ಸುಮ್ಮನೆ ನಾನು ಹಾಗೆ ವಿಡಿಯೋ ಮಾಡಿಕೊಂಡು ಇದ್ದೆ. ಕೆಲವೊಂದು ಕಡೆ ಕಸ್ಟಮರ್ಸ್ ಸ್ವಲ್ಪ ಜಾಸ್ತಿ ಇದ್ದರು, ಕೆಲವೊಂದು ಯಾರೂ ತಗೊಳ್ಳಲ್ಲ. ಹಾಗಾಗಿ ಇದು ಆದಷ್ಟು ಬೇಗನೆ ಕ್ಲೋಸ್ ಆಗ್ತಾ ಇದೆ ಅನಿಸುತ್ತೆ. ಆಮೇಲೆ ಇದು ನೋಡಿ ಇಲ್ಲಿ ನೈಟಿಗಳು, ಇದೆಲ್ಲ ಎಷ್ಟು ಗೊತ್ತಾ, ನೈಟಿ ಇದೆಲ್ಲ 350ಗಿಂತ ಮೇಲೇ, 350, 450, 550 ಅಂತ ಹೇಳಿದರು ನೈಟಿಗಳಿಗೆಲ್ಲ.
ಅಂದರೆ ಇದು ಸ್ವದೇಶಿ ಬಟ್ಟೆ ಆಗಿರೋದ್ರೆ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ, ಏನು ಮಾಡೋದಕ್ಕಾಗಲ್ಲ ಅಷ್ಟೇ. ಬಟ್ ಬಟ್ಟೆಗಳೆಲ್ಲ ಇದೆ ಅಲ್ವಾ, ಅದು ಚೆನ್ನಾಗಿದೆ. ನಾವೀಗ ಬೇರೆ ಕಡೆ ಕೊಡೋದಕ್ಕಿಂತ ಇದಕ್ಕೆ ಕೊಟ್ಟರೆ ಏನು ತೊಂದರೆ ಇಲ್ಲಪ್ಪ. ಇಲ್ಲಿ ನೋಡಿ ಸಾರಿಗಳು ನೋಡಿ, ನನಗಂತೂ ಸಖತ್ ಇಷ್ಟ ಆಯ್ತಪ್ಪ. ವೈಟ್ ಕಲರ್ ಸಾರಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ಅಲ್ವಾ. ಆಮೇಲೆ ಆಕಾಶ್ ನೀಲಿ ಕಲರ್ ಇದು ನೋಡಿ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ. ಹಾಗೇನೆ ಉಟ್ಕೊಂಡ್ರು ಕೂಡ ಚೆನ್ನಾಗಿ ಕಾಣಿಸ್ಬೋದಪ್ಪ. ಬಟ್ ಇದಕ್ಕೆ ಸ್ವಲ್ಪ ರೇಟ್ ಜಾಸ್ತಿ ಇರ್ಬೋದು. ಸಾರಿಗೆಲ್ಲ 2,000 3,000 6,000 ಈ ಥರನೇ ಇರುತ್ತೆ ರೇಟುಗಳೆಲ್ಲ ಹಾಗೆಯೇ. ಆಮೇಲೆ ಎಲ್ಲ ಬಟ್ಟೆಗಳಿದೆ, ಅಂದರೆ ಹೆಣ್ಮಕ್ಳಿಗೆ ಮಾತ್ರ ಅಲ್ಲ, ಸಾರಿ ಟಾಪ್ಗಳು ಮಾತ್ರ ಅಲ್ಲ, ಗಂಡು ಮಕ್ಕಳಿಗೂ ಕೂಡ ಇದೆ ಇಲ್ಲಿ ಟಾಪ್ಗಳು. ಸಾರಿ ಇದು ಬಟ್ಟೆಗಳೆಲ್ಲ ಇದೆ ಆಯಿತಾ, ಕೈಮಗ್ಗದಿಂದ ಮಾಡಿರುವಂಥದ್ದೇ ಆ ಥರದ್ದೇ ಇದೆ. ಸೊ ಹಾಗೆಯೇ ನೋಡ್ತಾ ಎದುರುಗಡೆ ತುಂಬಾ ಇದೆ. ಇಲ್ಲಿ ನೋಡಿ ಚಿಕ್ಕ ಮಕ್ಕಳದ್ದು, ನಂಗೆ ಇದರಲ್ಲಿ ಈ ಸೈಡಲ್ಲಿ ಇತ್ತು ನೋಡಿ, ಅದು ನಾವು ಆಲ್ರೆಡಿ ಅವಳಿಗೊಂದು ತಗೊಂಡಿದ್ವಿ, ಹಾಗಾಗಿ ಬೇರೆ ಏನು ತಗೊಳಕ್ಕೆ ಹೋಗಿಲ್ಲ. ಆಮೇಲೆ ಇವಳಿಗೆ ಸೈಜ್ ಆಗೋದು ಸ್ವಲ್ಪ ಚಿಕ್ಕದೆಲ್ಲ ಕಡಿಮೆ ಇತ್ತು, ಸ್ವಲ್ಪ ದೊಡ್ಡದೇ ಇತ್ತು, ಹಾಗಾಗಿ ಅದರಲ್ಲಿ ಯಾವುದು ನಮಗೆ ಇಷ್ಟ ಆಗಿಲ್ಲ, ಬೇಡ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ ಚಪ್ಪಲಿಗಳು ನೋಡಿ, ನೋಡ್ದಾಗಿದೆ ಅಲ್ವಾ, ಅಯ್ಯೋ ತಗೊಳ್ಳೋಣ ಅಂತ ಅನಿಸ್ಬಿಡುತ್ತೆ ನೋಡಿ, ಅಷ್ಟು ಚೆನ್ನಾಗಿರೋ ಚಪ್ಪಲ್ಸ್ಗಳೆಲ್ಲ. ಇದೆಲ್ಲ ಆಲ್ಮೋಸ್ಟ್ 350ಗಿಂತ ಮೇಲೇನೆ ಆಯಿತಾ, ಅದಕ್ಕಿಂತ ಕಡಿಮೆಗೆಲ್ಲ 100 ರೂಪಾಯಿಗೆ 200 ರೂಪಾಯಿಗೆಲ್ಲ ಸಿಗಲ್ಲ, ಇದು ಜಾಸ್ತಿ ರೇಟ್ ಇರುತ್ತೆ. ಆಮೇಲೆ ಇದೆಲ್ಲ ನೋಡಿ ಒಂಥರ ಏನಂತೀವಪ್ಪ ಇದಕ್ಕೆ ಗೊತ್ತಿಲ್ಲಪ್ಪ, ಈ ಚಾಕ್ಲೇಟ್ಸ್ ಥರ ಎಲ್ಲ, ಇದೆಲ್ಲ ಬೇರೆ 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 ರಾಜ್ಯಗಳದ್ದು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಅದಾಯ್ತಾ. ರೇಟ್ ಕೂಡ ಹಾಗೇ ಜಾಸ್ತಿ ಆಗಿರುತ್ತೆ. ಕೆಲವೊಬ್ರು ತಗೋತಾರೆ, ಕೆಲವೊಬ್ರು ತಗೊಳ್ಳಲ್ಲ ಅಷ್ಟೇ, ಬೇರೆ ಏನಿಲ್ಲ. ಕೆಲವೊಂದು ಕಡೆ ಫಿಕ್ಸ್ಡ್ ಪ್ರೈಸ್ ಇರುತ್ತೆ. ಆಮೇಲೆ ಇಲ್ಲಿನೂ ಸಾರಿ ಇದೆ. ಸಾರಿಯಲ್ಲಿ ಬೇರೆ ಬೇರೆ ಟೈಪ್ ಇದು ಸಾರಿ, ಬನಾರಸಿ ಸಾರಿ ಇರ್ಬೋದು, ಬೇರೆ ಬೇರೆ ಟೈಪಲ್ಲಿ ಸಾರಿಗಳು ಕೂಡ ಇತ್ತು. ಕೆಲವೊಬ್ಬರು ಸುಮ್ಮನೆ ಕುತ್ಕೊಂಡಿದ್ರೆ ಅಷ್ಟೇ, ಅಂದರೆ ಕೆಲವೊಬ್ಬರಿಗೆ ಸೇಲ್ ಆಗಲ್ಲ ಏನು ಕೂಡ, ಕೆಲವೊಬ್ರು ತಗೋತಾರೆ, ಕೆಲವೊಬ್ರು ತಗೊಳ್ಳಲ್ಲ ಅಷ್ಟೇ, ಬೇರೆ ಏನಿಲ್ಲ ಹಾಗೆ. ಆಮೇಲೆ ಅವ್ರು ಹಾಕೋದು ಕೂಡ ಅಷ್ಟೇ, ಈ ಅಫಿಷಿಯಲ್ ಏರಿಯಾಗಳಲ್ಲೇ ಈ ಥರದ ಅಂಗಡಿಗಳನ್ನು ಹಾಕ್ತಾರೆ. ಯಾಕಂದರೆ ಅಫಿಷಿಯಲ್ ಏರಿಯಾದಲ್ಲಿ ಹಾಕಿಲ್ಲ ಅಂದರೆ ಅವರಿಗೆ ಏನು ಕೂಡ ಸಿಗಲ್ಲ. ದುಡ್ಡು ಇಲ್ಲದೆ ಇರುವಂತಹ ಪ್ರದೇಶಗಳಲ್ಲಿ ಹಾಕಿದರೆ ಅವ್ರಿಗೆ ಏನಂತಂದರೆ ಸೇಲ್ ಆಗಲ್ವಲ್ಲ, ಹಾಗಾಗಿ ಅಫಿಷಿಯಲ್ ಏರಿಯಾಗಳಲ್ಲೇ ಈ ಥರ ಹಾಕ್ತಾರೆ ಅಂಗಡಿಗಳನ್ನು. ಸೊ ಇದು ನೋಡಿ, ಇದಕ್ಕೆ ಏನು ಹೇಳ್ತಾರಂತ ಗೊತ್ತಿಲ್ಲಪ್ಪ, ಈ ಆಟ ಇದೆಲ್ಲ ಮರದಿಂದ ಮಾಡಿರುವಂಥದ್ದು ಆಯಿತಾ, ಅದೇ ವುಡನ್ ಕ್ರಾಫ್ಟ್ ಅಂತ ಹೇಳ್ತಾರೆ ನೋಡಿ, ವುಡನ್ ಕ್ರಾಫ್ಟ್. ಇದಕ್ಕೆಲ್ಲ ರೇಟ್ಗಳೆಲ್ಲ ಜಾಸ್ತಿ ಇದೆ. ಇದೆಷ್ಟು ಅಷ್ಟು ಸೇಲ್ ಆಗಲ್ಲ ಅಂತ ನನಗನ್ಸುತ್ತೆ, ಯಾಕಂತಂದರೆ ಜಾಸ್ತಿ ಯಾರು ಇದನ್ನು ತಗೊಳ್ಳಲ್ಲ. ಇದು ಆಟ ಆಡೋದಕ್ಕೆಲ್ಲ ನೋಡಿ, ಇದೆಲ್ಲ ವಿಸಿಲ್ ಊದುವಂಥದ್ದು ಎಲ್ಲನೂ ಇದರಲ್ಲಿ ಇದೆ. ಸ್ಪೂನ್ಗಳಿರ್ಬೋದು, ಬೇರೆ 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 ಟೈಪಲ್ಲೆಲ್ಲ ಇದೆ. ಅದೇ ಇಂಡಿಯನ್ ಕ್ರಾಫ್ಟ್, ಉಲನ್ ಕ್ರಾಫ್ಟಲ್ಲೆಲ್ಲ ಉಲನ್ ಅಲ್ಲ, ವುಡನ್ ಕ್ರಾಫ್ಟಲ್ಲೆಲ್ಲ ಮಾಡಿರುವಂಥದ್ದು, ವಿಸಿಲ್ ಇದೆಲ್ಲ ಮಾಡುವಂಥದ್ದು. ಬಟ್ ಇದಕ್ಕೆ ಸ್ವಲ್ಪ ರೇಟ್ ಅಂತೂ ಜಾಸ್ತಿ ಖಂಡಿತವಾಗ್ಲಿದೆ, ಯಾಕಂದರೆ ಇದು ಕಡಿಮೆ ರೇಟಿಗೆಲ್ಲ ಸಿಗಲ್ಲ. ಇಷ್ಟಿಷ್ಟು ಚಿಕ್ಕದಕ್ಕೇ 150 200 ಎಲ್ಲ ಹೇಳ್ತಾರೆ, ಅದಕ್ಕಿಂತ ಜಾಸ್ತಿನೂ ಕೂಡ ಇದಕ್ಕೆಲ್ಲ ಇದೆ. ಎಲ್ಲ ನೋಡ್ತಾ ಇದ್ರು, ಸುಮ್ಮನೆ ನೋಡ್ತಾ ಇದ್ರೆ ಅಷ್ಟೇ, ಬೇರೆ ಏನು ತಗೊಳ್ಳೋಕ್ಕೆ ಹೋಗಿಲ್ಲ. ಆಮೇಲೆ ಇಲ್ಲಿಗೆ ಬಂದರೆ ಇದು ಬೆಡ್ಶೀಟ್ ಅಂತ ನನಗನ್ಸುತ್ತೆ, ಬೆಡ್ಶೀಟ್ಗಳಲ್ಲೂ ಕೂಡ ಬೇರೆ ಬೇರೆ. ಆಮೇಲೆ ಇಯರಿಂಗ್ಸ್ ಎಲ್ಲ ಇತ್ತು, ಇಯರಿಂಗ್ಸ್ ಅದೆಲ್ಲ ನಾನು ಕೇಳೋದಕ್ಕೆ ಹೋಗಿಲ್ಲ, ಯಾಕಂತಂದರೆ ನಮಗೆ ಮಾರ್ಕೆಟಿಗೆ ಹೋದಾಗ ಕಡಿಮೆ ರೇಟಲ್ಲಿ ಸಿಗುತ್ತೆ. ಆಮೇಲೆ ಇಲ್ಲೊಂದು ಕಡೆ ಟಾಪ್ ಇತ್ತು, ಅಂದರೆ ಬೇರೆ ಬೇರೆ ಟೈಪಲ್ಲಿ ಟಾಪ್ಗಳೆಲ್ಲಿದೆ, ಕಾಟನ್ ಇರ್ಬೋದು, ಬೇರೆ ಬೇರೆ ಇದರಲ್ಲಿ. ಹಾಗೆಯೇ ಜಾಸ್ತಿ ಆಗಿದ್ದು ಅಂದರೆ ಬನಾರಸಿ ಸಾರಿ. ಬನಾರಸಿಯಲ್ಲಿ ಕೂಡ ಅಷ್ಟೇ ತುಂಬ ಸಾಫ್ಟ್ ಆಗಿರೋದು ಸಿಗುತ್ತೆ, ತುಂಬ ಕಡಿಮೆ ರೇಟಿಗೆ ಸಿಗುತ್ತೆ, ಆಮೇಲೆ ಸ್ವಲ್ಪ ಜಾಸ್ತಿ ರೇಟ್ ಸಿಗುತ್ತೆ, ಅದಕ್ಕಿಂತ ಜಾಸ್ತಿ ರೇಟ್ ಇದೆಲ್ಲ ಸಿಗುತ್ತೆ. ಸೊ ಹಾಗಾಗಿ ಜಾಸ್ತಿ ಆಗಿತ್ತು ಅಂತ ಅಂದರೆ ಬನಾರಸಿ ಸಾರಿ ನಿಜವಾಗ್ಲೂ ಹೇಳಬೇಕಂದ್ರೆ ತುಂಬಾ ಚೆನ್ನಾಗಿದೆ, ಯಾಕಂದರೆ ತುಂಬ ಸಾಫ್ಟ್ ಆಗಿರುತ್ತೆ. ನಾನು ಕೂಡ ಒಂದು ಸಾರಿನ ತಗೊಂಡಿದ್ದೀನಿ, ಬನಾರಸಿ ಸಾರಿ. ನನ್ನ ಸೀಮಂತದಲ್ಲಿ ಕೂಡ ನಾನೊಂದು ಬನಾರಸಿ ಸಾರಿ ತಗೊಂಡಿದ್ದು, ಅದು ಕೂಡ ಅಷ್ಟೇ ತುಂಬ ಸಾಫ್ಟ್ ಆಗಿತ್ತು. ಬಟ್ ಅದಕ್ಕೆ ನಾನು 2,500 3,000 ಸಾವಿರ ಕೊಟ್ಟಿದ್ದೇನೆ. ಬಟ್ ಇವಾಗ ತಗೊಂಡಿರೋ ಬನಾರಸಿ ಅದಕ್ಕಿಂತ ಸ್ವಲ್ಪ ಸಾಫ್ಟ್ ಕಡಿಮೆ, ಬಟ್ ಓಕೆ 1,000 ಕೊಟ್ಟಿದ್ದೇನೆ. 1,300 400 ಸಮಥಿಂಗ್ ಏನೋ ಹೇಳಿದರು, ಬಟ್ 1,000 ಕೊಟ್ಟು ಫಸ್ಟ್ ಇದಾಗಿರೋದ್ರಿಂದ ತಗೊಂಡಿರುವಂಥದ್ದು. ಆಮೇಲೆ ಇಲ್ಲಿ ನೋಡಿ ಸಿಂಗಲ್ 350, ಡಬಲ್ 650 ಎಲ್ಲ ಹಾಕಿದ್ದಾರೆ. ಕೆಲವೊಬ್ಬರು ನೋಡಿ ಸುಮ್ಮನೆ ಕುತ್ಕೊಂಡಿದ್ರು, ಕೆಲವೊಬ್ಬರಿಗೆ ಅಷ್ಟೊಂದು ಸೇಲ್ ಆಗ್ತಾ ಇರಲಿಲ್ಲ, ಜನನೇನು ಅಷ್ಟೊಂದು ಹೇಳುವಷ್ಟೇನು ಜನ ಇರಲಿಲ್ಲ. ಆಮೇಲೆ ಇದೊಂದು ನೋಡಿ, ಇದು ನಾನು ನಿಮಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೆ, ನಾನು ಫ್ಲಿಪ್ಕಾರ್ಟಲ್ಲಿ ತಗೊಂಡಿದ್ದೆ ನೋಡಿ, ಪ್ಯಾಂಟು, ವೇಲು ಮತ್ತು ಟಾಪ್. ಇವಾಗ ನಿಮಗೆ ಉದಾಹರಣೆಯಾಗಿ ತೋರಿಸ್ತಾ ಇದ್ದೀನಿ. ಇದನ್ನು ನೋಡಿ, ಇದು ಏನು ಕಾಟನ್ ಏನಲ್ಲ, ಬಟ್ ಇದು ಕೈಮಗ್ಗನೇ. ಬಟ್ ಓಕೆ, ಇದಕ್ಕೆ 750 ಅಂತ ಹೇಳಿದರು, ಬಟ್ ನಾವು 400ಗೆ ಫ್ಲಿಪ್ಕಾರ್ಟಲ್ಲಿ ತಗೊಂಡಿದ್ದೀವಿ ನೋಡಿ. ಇದು 400 ಫ್ಲಿಪ್ಕಾರ್ಟಲ್ಲಿ ತಗೊಂಡಿರುವಂಥದ್ದು, ಫುಲ್ಲು ಪ್ಯೂರ್ ಕಾಟನ್ ಅದು ಆಯಿತಾ. ಇದು ಕಾಟನ್ ಇರಲಿಲ್ಲ, ಬಟ್ ಈ ಥರ ಸೆಟ್ಟಿಗೆ 750ಗಿಂತ ಮೇಲೇನೆ ಅಂತ ಹೇಳಿದರು ಅವರು. ಸೊ ಆಮೇಲೆ ಇಲ್ಲಿ ನೋಡಿ, ಇದೆಲ್ಲೇನು ಜೈಪುರದ ಅನಿಸುತ್ತೆ, ಇದೆಲ್ಲ ಸರಗಳೆಲ್ಲ ನನ್ನ ಪ್ರಕಾರ ಅದೇ ಅನಿಸುತ್ತೆ ನೋಡಿ. ಈ ಥರದ್ದೆಲ್ಲ ಹಾಕೋತಾರಲ್ಲ ಒಂಥರ ಸಿಲ್ವರ್ ಕಲರ್, ಇದೆಲ್ಲ ಜೈಪುರದ ಕರೆಕ್ಟು ನೋಡಿ, ಜೈಪುರದ್ದು ಸಿಲ್ವರು
ಈ ಥರದ್ದೆಲ್ಲ ಹಾಕೋತಾರೆ ನೋಡಿ, ಅದು ಕೂಡ ಇತ್ತು. ಆಮೇಲೆ ಇಲ್ಲಿ ಬಂದರೆ ಮಿಕ್ಸರು ಅದು ಇದು ಅದೇ ಜೈಪುರ, ಅಸ್ಸಾಮು, ಬಿಹಾರ, ಒರಿಸ್ಸಾ ಈ ಥರದ್ದೇ ಎಲ್ಲ ಅಲ್ಲಿದ್ದೇ ಎಲ್ಲ ಇರುವಂಥದ್ದು ಇಲ್ಲಿನು. ಆಮೇಲೆ ಇದು ನೋಡಿ ಜೀನ್ಸ್, ಇದು ಈ ಟೈಪಲ್ಲಿ ನಾನು ಪಾಪುಗೆ ಈ ಥರದ್ದು ತಗೋಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಫಸ್ಟಿಗೆ ಬಂದಾಗಲೂ ನಮಗೆ ಅವಳಿಗೆ ಆಪ್ಷನ್ ಸಿಕ್ಕಿರಲಿಲ್ಲ. ಆಮೇಲೆ ಇವಾಗ ಹೋದಾಗಲೂ ಅದರಲ್ಲಿ ಯಾವುದೇ ಆಪ್ಷನ್ ಅವಳಿಗೆ ಇರಲಿಲ್ಲ, ಅಷ್ಟೊಂದು ಚೆನ್ನಾಗಿರಲಿಲ್ಲ. ಹಾಗಾಗಿ ಬೇಡ ಅಂತ ಮತ್ತೆ ಸೀದಾ ವಾಪಸ್ ಬಂದ್ವಿ, ಅವಳಿಗೂ ಬೇಡ ಅಂತ. ಆಮೇಲೆ ಇಲ್ಲಿ ನೋಡಿ ಚಪ್ಪಲ್ಗಳು ಇಲ್ಲಿ ಕೂಡ ಇಟ್ಟಿದ್ರು. ಇದು ಆಲ್ಮೋಸ್ಟ್ 350ಗಿಂತ ಮೇಲೇ, 400ಗಿಂತ ಮೇಲೇ ಇದ್ದಿದ್ದು ಈ ಚಪ್ಪಲಿಗಳೆಲ್ಲ. ಇದನ್ನೆಲ್ಲ ನಾವು ಮಳೆಗಾಲದಲ್ಲಿ ಅಂಗಳದಲ್ಲೆಲ್ಲ ಹಾಕ್ಕೊಂಡೋದ್ರೆ ಎಲ್ಲ ಕಿತ್ತೋಗ್ಬಿಡುತ್ತೆ. ಇದು ನಮಗೆ ಸಿಟಿಯಲ್ಲಿರೋರಿಗೆ ಬೆಸ್ಟ್ ಅಂತಲೇ ಹೇಳ್ಬೋದು. ಆಮೇಲೆ ಈ ಸಾರಿಗಳೆಲ್ಲ ನೋಡಿ, ಇದು ನಂಗೆ ನೋಡೋದಕ್ಕಂತೂ ತುಂಬಾ ಇಷ್ಟ ಆಯಿತು. ಇದೆಲ್ಲ ಫುಲ್ಲು ಕಾಟನ್ ಥರ ಅನಿಸುತ್ತೆ, ಅಂದರೆ ಇದೇ ಕೈಯಲ್ಲಿ ಮಾಡಿರುವಂಥದ್ದು ಆಯಿತಾ. ಈ ಏನಂತೀವಿ ಡಿಸೈನ್ಸ್ಗಳಿರ್ಬೋದು, ಇದೆಲ್ಲ ಕೈಮಗ್ಗದಿಂದ ಮಾಡಿರುವಂಥದ್ದಲ್ವ. ಹಾಗಾಗಿ ಇದಕ್ಕೆಲ್ಲ ಆಲ್ಮೋಸ್ಟ್ ರೇಟ್ ಜಾಸ್ತಿ ಇದ್ದಿರ್ಬೋದೇನೋ ಅಂತ ಅನಿಸುತ್ತೆ ನನಗೆ. ಬಟ್ ರೇಟ್ ಏನು ಕೇಳಕ್ಕೆ ಹೋಗಿಲ್ಲ. ಆದರೆ ಸಾರಿ ಎಲ್ಲ ನೋಡಿದಾಗ ತುಂಬಾ ಖುಷಿಯಾಯಿತು. ಕಲರ್ಫುಲ್ ಆಗಿರುವಂಥ ಸಾರಿ, ಆಮೇಲೆ ಅದರ ಡಿಸೈನ್ಸು ಇದೆಲ್ಲ ನೋಡಿದಾಗ ತುಂಬಾ ಖುಷಿಯಾಯಿತು. ಆಮೇಲೆ ಇಯರಿಂಗ್ಸು, ಹೇರ್ ಬ್ಯಾಂಡ್ ಇದೆಲ್ಲ ಆಲ್ಮೋಸ್ಟ್ ಕೆಲವೊಂದು ಇದರಲ್ಲಿ ಇದ್ದಿದೆ. ಇಲ್ಲಂತೂ ನಮ್ಮ ಬೆಂಗಳೂರಲ್ಲಂತೂ ಈ ಥರದ ಅಂಗಡಿಗಳನ್ನು ಸುಮಾರಾಗಿ ಹಾಕ್ತಾ ಇರ್ತಾರೆ. ಇನ್ನು ಮುಂದೆ ನಾನು ವಿಡಿಯೋವನ್ನು ಮಾಡ್ತೇನೆ. ಇದು ಬಂದಿರೋದು ಆಲ್ಮೋಸ್ಟ್ ನಮ್ಮ ಮನೆಯ ಒಂದು 2 ಕಿಲೋಮೀಟ್ರೇನೇ ಇರ್ಬೋದೇನೋ ಅಂತ ಅನಿಸುತ್ತೆ ನನಗೆ, ಬಟ್ ಗೊತ್ತಿಲ್ಲ. ಇದೆಲ್ಲ ನೋಡಿ ಮಿಠಾಯಿಗಳೆಲ್ಲ ನೋಡಿ, ಯಾವ್ಯಾವ ಕಲರ್ಫುಲ್ಲಾಗಿರುವಂಥ ಮಿಠಾಯಿಗಳು. ಬಟ್ ಟೇಸ್ಟು ಕೂಡ ಹಂಗೇ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟ್ ಕೂಡ. ಮತ್ತು ಸ್ವಲ್ಪ 1/4 kg ಎಲ್ಲ ತೊಗೊಂಡ್ರೆ 200-300 ಎಲ್ಲ ಇರ್ಬೋದು ರೇಟ್, ಅಷ್ಟು ಜಾಸ್ತಿ ಇರ್ಬೋದು. ಯಾಕಂದರೆ ಅದೊಂಥರ ಬೇರೆ ಡಿಫ್ರೆಂಟ್ ಇದೆ ಅಲ್ವಾ, ಹಾಗಾಗಿ ಜಾಸ್ತಿ ರೇಟ್ ಇರುತ್ತೆ. ಹಾಗೆಯೇ ಇದೇ ಥರ ಇಲ್ಲಿ ಈ ಪ್ಲೇಸಲ್ಲೇ ರಾಜಸ್ಥಾನದ್ದು ಕೂಡ ಹಾಕಿದ್ರು. ನಾವು ಅದಕ್ಕೂ ಹೋಗಿದ್ವಿ, ಬಟ್ ನಾನು ವೀಡಿಯೋ ಮಾಡಿರಲಿಲ್ಲ. ಇನ್ನು ಮುಂದೆ ಈ ಥರ ಏನಾದರೂ ಅಂಗಡಿಗಳನ್ನು ಈ ಥರ ಹಾಕಿದಾಗ ನಾನು ಖಂಡಿತವಾಗ್ಲೂ ವೀಡಿಯೋ ಮಾಡ್ತೇನೆ. ಯಾಕಂತಂದರೆ ನೋಡೋರಿಗೂ ಕೂಡ ತುಂಬಾ ಖುಷಿಯಾಗುತ್ತೆ, ಈ ಥರ ಡಿಫ್ರೆಂಟ್ಗಳಿದೆಯಾ ಅಂತ. ಆಮೇಲೆ ಇದೆಲ್ಲ ನೋಡಿ ಶೋ ಪೀಸ್ಗಳು, ಮರದಿಂದ ಮಾಡಿರುವಂತಹ ಶೋ ಪೀಸ್ಗಳು. ನಿಜವಾಗ್ಲೂ ಹೇಳಬೇಕಂದ್ರೆ ನನಗೆ ಇದನ್ನು ನೋಡಿ ತುಂಬಾ ಖುಷಿಯಾಯಿತು. ಯಾಕಂತಂದರೆ ಇದು ನೋಡಿ ಯಾವ ಥರ ಎಲ್ಲ ಇದೆ ನೋಡಿ. ಇದೆಲ್ಲ ಮೊಬೈಲ್ ಇಡುವ ಸ್ಟ್ಯಾಂಡ್ಗಳು. ಇವಾಗ ಮೊಬೈಲ್ ಇಡುವ ಸ್ಟ್ಯಾಂಡ್ ನೋಡಿ, ಇದು ಮರದಿಂದ ಮಾಡಿರುವಂಥ ನೋಡಿ, ಇದೆಲ್ಲ ಮೊಬೈಲ್ ಇಡುವ ಸ್ಟ್ಯಾಂಡ್ಗಳು. ಆಮೇಲೆ ನೋಡಿ ಇಲ್ಲಿ ಲಟ್ಟಣಿಗೆ ಯಾವ ಟೈಪ್ ಇದು ನಿಮಗೆ ಬೇಕು ಎಲ್ಲನೂ ಸಿಗುತ್ತೆ. ಬಟ್ ರೇಟ್ ಅಂತೂ ಈ ಥರ ಚಪಾತಿ ಲಟ್ಟುವ ಲಟ್ಟಣಿಗೆ 300-400 ಹೇಳ್ತಾರೆ. ಅದಕ್ಕೆ ತಗೊಳ್ಳೋಕ್ಕೆ ನಾವಂತೂ ಹೋಗಿಲ್ಲ, ಯಾಕಂದರೆ ನಮ್ಮ ಹತ್ರ ಆಲ್ರೆಡಿ ಇದೆ. ಆಮೇಲೆ ಇಲ್ಲಿ ನೋಡಿ ಕುಟ್ಟಾಣಿಗೆಗಳು ಮರದಿಂದ ಮಾಡಿರುವಂಥದ್ದು, ದೀಪ ಹಚ್ಚುವಂಥದ್ದು. ಆಮೇಲೆ ಇಲ್ಲಿ ನೋಡಿ ಈ ಹಾಲು ತಗೊಂಡು ಹೋಗುವಂಥದ್ದೆಲ್ಲ ಇರುತ್ತೆ ನೋಡಿ, ಅದು ಡಬ್ಬಿಗಳು, ದುಡ್ಡೆಲ್ಲ ಹಾಕಿಡುವಂತಹ ಡಬ್ಬಿಗಳಿರ್ಬೋದು, ಅದೆಲ್ಲ ನೋಡಿ ಆ ಥರದ್ದು ಎಲ್ಲನೂ ಕೂಡ ಇದರಲ್ಲಿ ಇದೆ. ಬೇರೆ ಟೈಪಲ್ಲಿ ಇಲ್ಲಿ ನೀವು ನೋಡ್ಬೋದು. ಮತ್ತು ನೋಡಿ ಇಲ್ಲಿ ಏನು ಉಪ್ಪೆಲ್ಲ ಹಾಕುವಂಥ ಭರಣಿಗಳು ಮರದಿಂದ ಮಾಡಿರುವಂಥದ್ದು. ಅಂದರೆ ನನಗೆ ಇದೊಂದು ಕೆಲವೊಂದೆಲ್ಲ ಹೇಳೋದಕ್ಕೆ ಆಗ್ತಾಯಿಲ್ಲ, ಯಾಕಂದರೆ ವಿಡಿಯೋ ನಾನು ಸ್ವಲ್ಪ ಶಾರ್ಟಾಗಿ ಮಾಡಿದ್ದೇನೆ. ಹಾಗಾಗಿ ಅದು ವಿಡಿಯೋ ಹೋಗ್ತಾ ಇದ್ದಾಗೆ ನಾನು ವಾಯ್ಸನ್ನು ಕೊಡ್ತಾ ಹೋಗಬೇಕು. ಸ್ಪೂನ್ಗಳಿರ್ಬೋದು, ಆಮೇಲೆ ಈ ನಿಂಬೆಹಣ್ಣು ಹಿಂಡುವಂಥದ್ದು ಇರ್ಬೋದು, ಅದೆಲ್ಲ ನಾವು ಸ್ಟೀಲಲ್ಲಿ ಇದರಲ್ಲೆಲ್ಲ ನೋಡಿರ್ತೀವಿ. ಬಟ್ ಮರದ್ದು ಕೂಡ ಇದೆ, ಬಟ್ ರೇಟ್ ಮಾತ್ರ ಕಾಸ್ಟ್ಲಿ ಅಷ್ಟೇ. ನೋಡಿ ಏರ್ಫೋನ್ ಥರ ಇದೇನು ಗೊತ್ತಿದೇನೋ ಮಸಾಜ್ ಮಾಡುವಂಥದ್ದಂತೆ, ಈ ಬೆನ್ನಿಗೆಲ್ಲ ಮಸಾಜ್ ಮಾಡುವಂಥದ್ದು ಅಂತೇಳಿ ಹೇಳಿದರು ಹಸ್ಬೆಂಡು. ಆ ಥರದ್ದೆಲ್ಲ ಇದೆ. ನಾನು ಅಂದ್ಕೊಂಡೆ ಅದು ಏನಪ್ಪ ಏರ್ಫೋನ್ ಥರ ನನಗೆ ಕಾಣಿಸ್ತು, ಆ ಥರ ಇದೆ ಅಂತ ಹೇಳ್ಬಿಟ್ಟು. ಆಮೇಲೆ ಇದೆಲ್ಲ ನೋಡಿ ಇದೆಲ್ಲ ಏನಂತೀವಿ ಕೀಗಳನ್ನೆಲ್ಲ ಹಾಕಿಡೋದಕ್ಕೆ ಈ ಥರದ್ದೆಲ್ಲ ಓಮಲ್ಲಿ ಬರೆದಿರುವಂಥದ್ದು ಈ ಥರ. ಆಮೇಲೆ ಇದು ನೋಡಿ ವೆಲ್ಕಮ್ ಅಂಥೇಳಿ ಬರೆದಿರುವಂಥದ್ದು, ಇದೆಲ್ಲ ಮರದಿಂದ ಮಾಡಿರುವಂಥದ್ದು. ಮಜ್ಜಿಗೆ ಕಡಿಯುವಂಥದ್ದು. ಆಮೇಲೆ ಇದು ನೋಡಿ ನಿಂಬೆಹಣ್ಣು ಹಿಂಡುವಂಥದ್ದನ್ನು ನೋಡಿ ನೀವು ಯಾವ ಥರ ಇದೆ ಅಂತೇಳಿ, ಮರದಿಂದ ಮಾಡಿರುವಂತಹದ್ದು. ಇದಕ್ಕೆಲ್ಲ ಮಾತ್ರ ಒಂದು 400-500 ಅಂತೂ ಹೇಳ್ತಾರಪ್ಪ. ಇದೇ ನೋಡಿ ಲಟ್ಟಣಿಗೆ, ಇದಕ್ಕೆ ನಾವು ಕೇಳಿದ್ವಿ ಅವತ್ತು ಎಷ್ಟು ಅಂತ ಹೇಳ್ಬಿಟ್ಟು, ಅವರು 300-400 ಏನೋ ಹೇಳಿದ್ರು ನೋಡಿ. ಚೆನ್ನಾಗಿದೆ ಮಾತ್ರ ಆಯಿತಾ, ಈ ಥರದ್ದೆಲ್ಲ ತುಂಬಾ ಚೆನ್ನಾಗಿದೆ. ಆಮೇಲೆ ಇಲ್ಲಿ ಮೇಲ್ಗಡೆ ನೋಡಿ ಸೈಕಲ್ ಎಲ್ಲ ಇಟ್ಟಿದ್ದಾರೆ ನೋಡಿ, ಯಾವ ಥರ ಇದೆ ನೋಡಿ. ಸೈಕಲಲ್ಲಿ ಹಾಲಿನ ಡಬ್ಬ, ಹಾಲೆಲ್ಲ ನಾವು ತಗೊಂಡೋಗ್ತೀವಿ ನೋಡಿ ಡೈರಿಗೆ, ಆ ಥರದ್ದೆಲ್ಲ ಇದೆ ನೋಡಿ. ಒಂಥರ ನೋಡೋದಕ್ಕೆ ಮಜಾ ಅಂತ ಅನಿಸುತ್ತೆ, ಖುಷಿಯಾಗುತ್ತೆ ನೋಡೋದಕ್ಕೆಲ್ಲ. ಹಾಗೆಯೇ ಅಲ್ಲಿಂದ ಸ್ವಲ್ಪ ಮುಂದೆ ನವರಾತ್ರಿ ಅಲ್ವಾ, ಹಾಗಾಗಿ ದೇವಿನ ಅಲ್ಲಿ ಕೂರಿಸಿದ್ರು. ಹಾಗಾಗಿ ಅಲ್ಲಿ ಹೋಗಿ ಸ್ವಲ್ಪ ಜಸ್ಟ್ ಒಂದು ದೂರದಿಂದ ವೀಡಿಯೋ ಮಾಡಿದೆ. ಹತ್ತಿರ ಹೋಗೋಕ್ಕೆ ತುಂಬ ಜನ ರಶ್ ಇತ್ತು, ಹಾಗಾಗಿ ಮತ್ತೆ ಅಲ್ಲಿಂದ ಸೀದಾ ವಾಪಸ್ ಬಂದ್ವಿ. ಅದೊಂದು ಚಿಕ್ಕ ವೀಡಿಯೋ ಮಾಡಿದ್ದೆ ಅಷ್ಟೇ, ಹೋಗಿದ್ವಿ ಅಂತೇಳಿ.
ಆಮೇಲೆ ಇವಾಗ ನಾನು ನೆಕ್ಸ್ಟ್ ಇವಾಗ ನೋಡಿ ಹೊರಗಡೆ ಬರ್ತಾ ಇದ್ದೀವಿ ನೋಡಿ. ಪಾಪು ನೋಡಿ ನೋಡ್ತಾ ಇದ್ದಾಳೆ, ಗೊಂಬೆ ಇದೆ ಅಲ್ವಾ, ಚೆನ್ನಾಗಿ ಅವಳಿಗೆ ಕಾಣಿಸ್ತಾ ಇದೆ, ಅದಕ್ಕೋಸ್ಕರ. ನೆಕ್ಸ್ಟ್ ಈಗ ನಾನು ತಗೊಂಡಿರೋ ಟಾಪನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಈ ಒಂದು ಟಾಪ್ ಮತ್ತು ಇದು ಒಂದು ಟಾಪ್, ಎರಡು ಟಾಪ್ ತಗೊಂಡಿದ್ದೀನಿ. 500, 250. ಬಟ್ 250 ಕೊಟ್ಟೆ ಅಂತ ನನಗೆ ಬೇಜಾರಿಲ್ಲ, ಯಾಕಂದರೆ ತುಂಬಾ ಚೆನ್ನಾಗಿದೆ ಮತ್ತು ಬಟ್ಟೆ ಕೂಡ ಅಷ್ಟೇ ತುಂಬ ಸಾಫ್ಟ್ ಆ್ಯಂಡ್ ಫುಲ್ ಕಾಟನ್ ಇದು. ಇಂತಹ ಕಾಟನ್ ಬಟ್ಟೆಗಳು ನಮಗೆ ಕಡಿಮೆಗೆ ಅಂತೂ ಸಿಗೋದೇ ಇಲ್ಲ. ನೀವು ಇಷ್ಟು ತೆಳು ಬಟ್ಟೆಗೇ ಟಾಪ್ಗಳಿಗೆಲ್ಲ 300, 350 ಇರುತ್ತೆ. ಬಟ್ ಇದು ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ, ಹಾಗೆಯೇ ಸ್ವದೇಶಿ ಕೂಡ. ಹಾಗೆಯೇ ಇಲ್ಲಿ ಗಾಂಧೀಜಿಯವರ ಫೋಟೋ ಕೂಡ ಹಾಕಿದ್ದಾರೆ ನೋಡಿ, ಸ್ವದೇಶಿ ಖಾದಿ ಅಂತೇಳಿ. ಸೊ ಹಾಗೆಯೇ ಇದು 2 ಟಾಪ್ ನಿನ್ನೆ ತಗೊಂಡು ಬಂದಿದ್ದು. ಆಮೇಲೆ ಈಗ ಸೀರೆ ತೋರಿಸ್ತೀನಿ ನೋಡಿ. ಸೀರೆದು ಅದಕ್ಕಿಂತ ಮುಂಚೆನೇ ಫಸ್ಟ್ ಅಂದರೆ ಅದು ಓಪನ್ ಆದಾಗ ಹೋಗಿದ್ವಿ ನಾವು, ಆವಾಗ ಅಂದರೆ ಒಂದು 2-3 ಮಂತ್ಸ್ ಏನೋ ಇತ್ತು, ಇನ್ನು ಏನೋ ಕ್ಲೋಸ್ ಮಾಡ್ತಾರೆ ಅನಿಸುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.